ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ದಿವಸ ಆಗಿತ್ತು ರಂಗೋಲಿ ವಿಡಿಯೋ ಶೇರ್ ಮಾಡ್ದೆ, ಹಾಗಾಗಿ ಶೇರ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ದೋಸೆ ಪ್ರೀಮಿಕ್ಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾವಾಗಾದರೂ ಅಕ್ಕಿ ನೆನ್ಸಕ್ಕೆ ಮರ್ತೋಗಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಅಕ್ಕಿ ನೆನ್ಸೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದನ್ನು ಮಾಡಿದರೆ ಯೂಸ್ಫುಲ್ ಆಗುತ್ತೆ ಅಂತ ನಾನು 2.5 ಗ್ಲಾಸಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಸೊ ನೀವು ನಾರ್ಮಲ್ ರೈಸ್ ರೇಷನಲ್ಲೆಲ್ಲ ಕೊಡ್ತಾರೆ ನೋಡಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಏನಂದರೆ ನೀವು ಅದನ್ನೆಲ್ಲ ಯೂಸ್ ಮಾಡಬೇಕು ಅಂದರೆ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಈ ರೀತಿಗೆಲ್ಲ ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ಕಡೆ ನಾನು ಪೇಪರ್ ಅವಲಕ್ಕಿನ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ನೀವು ರೈಸ್ ಬದಲು ಯೂಸ್ ಮಾಡ್ಬೋದು, ಅಥವಾ ಕಡಲೆಪುರಿ ಅಂತಾರೆ ನೋಡಿ, ಅದನ್ನು ಪಫ್ಡ್ ರೈಸ್ ಅಂತಾರೆ, ಅದನ್ನು ಬೇಕಾದರೂ ನೀವು ಹಾಕೋಬೋದು. ಸೊ ಎರಡೂ ಹಾಕ್ಕೊಂಡ್ರು ನಿಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಪಫ್ಡ್ ರೈಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈಗ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ವಾಶ್ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ರೀಮಿಕ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮರ್ತೋದ್ರೆ ಇನ್ಸ್ಟೆಂಟಾಗಿ ಕೂಡ ನೀವು ಮಾಡಿ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಆದರೆ ಮಾಡಬೇಕಾದ್ರೆ ಸ್ವಲ್ಪ ಸೋಡಾ ಆ್ಯಡ್ ಮಾಡಿದರೆ ಸ್ವಲ್ಪ ರವೆ ಮತ್ತು ಸೋಡಾ ಆ್ಯಡ್ ಮಾಡಿ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಸ್ಟೋರ್ ಮಾಡಿ ಏನಿಡಲ್ಲ, ಅರ್ಜೆಂಟಿಗೆ ಬೇಕಂದರೆ ಈ ರೀತಿ ಮಾಡ್ಕೋತೀನಿ. ಉರಿಯೋದೇನಕ್ಕೆ ಅಂತಂದರೆ ಸ್ವಲ್ಪ ಬೇಗ ಗ್ರೈಂಡ್ ಆಗುತ್ತೆ, ಪೌಡ್ರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಉರಿತಾ ಇರೋದು. ಐಟಮ್ಸ್ ಕ್ರಿಸ್ಪಿ ಆಗುತ್ತಲ್ವ, ಸೊ ಆವಾಗ ಮಿಕ್ಸಿಗೆ ಹಾಕಿದರೆ ಬೇಗ ಗ್ರೈಂಡ್ ಆಗುತ್ತೆ ಮತ್ತು ಪೌಡ್ರ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಅವಲಕ್ಕಿನೂ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ನೀವು ಹೆಸರುಬೇಳೆ, ತೊಗರಿಬೇಳೆ ಇದನ್ನೆಲ್ಲ ಕೂಡ ಹಾಕೋಬೋದು ದೋಸೆಗೆ ಅಂತಂದರೆ. ಇನ್ಫ್ಯಾಕ್ಟ್ ಹೆಸರು ಕಾಳು ಕೂಡ ಹಾಕೋಬೋದು. ಸೊ ನಿಮ್ಗೆ ಯಾವ್ದಾದ್ರು ಕಾಳು ಬೇಕು ಅಂದರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದು ಪೌಡರ್ ರೀತಿ ಮಾಡಿಕೊಂಡು ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು. ಸೊ ಉರಿಯೋದ್ರಿಂದ ನಿಮಗೆ ಹುಳ ಕೂಡ ಆಗೋದಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತಂದರೆ ನೀವು ಮಿಷಿನ್ಗೆ ಕೊಟ್ಬಿಟ್ಟು, ಅಂದರೆ ಗಿರಣಿ ಕೊಡ್ತಾರೆ ನೋಡಿ, ಅಲ್ಲಿ ಕೊಟ್ಟು ಕೂಡ ಇನ್ನೂ ಚೆನ್ನಾಗಿ ಫೈನ್ ಪೌಡ್ರಾಗಿ ಮಾಡ್ಕೋಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಬೇಕು ಅಂತಂದರೆ ಮೊದಲೇ ಕೂಡ ಮಿಕ್ಸ್ ಮಾಡಿಟ್ಟು ಒಂದು 2-3 hours ಆದಮೇಲೆ ನೀವು ಯೂಸ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನೆನ್ಸಕ್ಕೆ ಮರ್ತೋಗಿದ್ರಿಂದ ಎಲ್ಲದನ್ನು ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ. ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಸ್ಕೂಲ್ಗೆ, ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ನಿಮಗೆ ಯಾವಾಗಾದರೂ ದೋಸೆ ತಿನ್ನಬೇಕು ಅಥವಾ ಇಡ್ಲಿ ತಿನ್ನಬೇಕು ಅಂತ ಅನಿಸಿದಾಗ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವು ರಾಗಿ ಕೂಡ ಆ್ಯಡ್ ಮಾಡಿ ಮೆಲ್ಲಿಗೆ ಕೊಟ್ಟರೆ ಸೊ ಎಲ್ಲ ಒಂದು ಫೈನ್ ಪೌಡ್ರ್ ರೀತಿ ಆಗುತ್ತೆ. ಮತ್ತು ನೀವು ಹೆಲ್ದಿಯಾದ ವರ್ಷನ್ ಕೂಡ ತಿನ್ಬೋದು. ನೀವು ಕಾಳು ಬೇಳೆ ಎಲ್ಲ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ನಾವು ಸರಿ ತಿನ್ನಿಸ್ತೀವಿ ನೋಡಿ, ಅವ್ರಿಗೆ ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಕಾಳು ಎಲ್ಲ ಹಾಕ್ತೀವಿ. ಆದರೆ ಡ್ರೈ ಫ್ರೂಟ್ಸ್ ಹಾಕಬೇಡಿ. ಡ್ರೈ ಫ್ರೂಟ್ಸ್ ಹಾಕಿದರೆ ಬೇಗ ಹುಳ ಆಗಿಬಿಡುತ್ತೆ. ಹಾಗಾಗಿ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಸಪ್ರೇಟ್ ಪೌಡ್ರ್ ಮಾಡಿಟ್ಕೊಂಡು ನೀವು ಯಾವಾಗ ಇದನ್ನು ಯೂಸ್ ಮಾಡ್ತೀರ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ. ಡ್ರೈ ಫ್ರೂಟ್ಸು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ ಯಾವಾಗ ಬೇಕೋ ಆವಾಗ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನಾನು ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇಲ್ಲ. ಸೊ ಇದು ಪಾರ್ಟ್ 2 ಏನಿದೆ, ಅಂದರೆ ದೋಸೆ ಹೇಗೆ ಬಂತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇದು ನೈಟ್ ನಾನು ಮಾಡಿರೋದು. ಸೊ ನೈಟು ನಾನು ನೆನೆಸಿಟ್ಬಿಟ್ಟು ಬೆಳಿಗ್ಗೆಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಫೈನ್ ಪೌಡ್ರ್ ಆಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ಸೊ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ ಮೇಲೆ ನಿಮಗೆ ವಿಶ್ವಾಸ ಬಂತು ಅಂದರೆ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಮುಂಚೆ ಕೂಡ ಮಾಡಿದ್ದೀನಿ, ರೆಡ್ ರೈಸ್ ಯೂಸ್ ಮಾಡಿ ಕೂಡ ಮಾಡಿದ್ದೀನಿ, ರಾಗಿ ಹಸಿಟ್ಟು ಮಿಕ್ಸ್ ಮಾಡಿ. ಈ ಥರ ಎಮರ್ಜೆನ್ಸಿ ಪ್ಲ್ಯಾನ್ಸ್ ಎಲ್ಲ ಯಾವಾಗಲೂ ಲೇಡೀಸ್ ಹತ್ರ ಇರಬೇಕು. ಸೊ ಆವಾಗ ನಾವು ಡೈಲಿ ಬ್ರೇಕ್ಫಾಸ್ಟು, ಲಂಚು, ಈ ಜಂಜಟ್ ಏನಿದೆ ನೋಡಿ ಅದರಿಂದ ತಪ್ಪಿಸ್ಕೋಬೇಕಂದ್ರೆ ಈ ಥರ ಸ್ಮಾರ್ಟ್ ಐಡಿಯಾಸ್ ಎಲ್ಲ ಯೂಸ್ ಮಾಡಬೇಕು. ಈಗ ನಾನು ಸೆಕೆಂಡ್ ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಫೈನ್ ಪೌಡ್ರ್ ರೀತಿ ಮಾಡ್ಕೋತಾ ಇದ್ದೀನಿ. ನನಗೇನು ಟೆನ್ಷನ್ ಅಂತಂದರೆ ಬೆಳಗ್ಗೆ ಯಶ್ಗೆ ಏನು ಬಾಕ್ಸಿಗೆ ಕೊಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು. ಸೊ ಹಂಗಾಗೇ ಇದನ್ನೆಲ್ಲ ಮಾಡೋದು. ಡೈಲಿ ರೈಸ್ ಕೊಡೋಕ್ಕೂ ಆಗೋಲ್ಲ, ಚಪಾತಿ ಕೊಡೋಕ್ಕೂ ಆಗೋಲ್ಲ, ಡೈಲಿ ಒಂದು ಕೊಡಲೇಬೇಕು. ಯಾಕಂದರೆ ಬೇರೆ ಮಕ್ಕಳು ವೆರೈಟಿ ತಂದಾಗ ನನ್ನ ಮಗ ಅದನ್ನೇ ಕೊಟ್ಟು ಕಳಿಸ್ದೆ ಅಂತಂದರೆ ಅವನು ಬೇಜಾರು ಮಾಡ್ಕೊತಾನೆ.
ನಮ್ಗೆ ಆಪ್ಷನ್ ಇರಲಿಲ್ಲ. ಸೊ ಅವ್ರಿಗೆ ಮಾಡಿಕೊಡೋ ಆಪ್ಷನ್ ಇದೆ, ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ಬೆಳಗ್ಗೆ ಎದ್ದು ವೆರೈಟಿಯಾಗಿ ಮಾಡಿಕೊಡ್ತೀನಿ. ಸೊ ಇವಾಗ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರು ಹಾಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ, ಸ್ವಲ್ಪ ಒಂದು ಮೀಡಿಯಮ್ ರೇಂಜ್ಗೆ ನಾನು ನೀರು ಹಾಕೋತೀನಿ. ಯಾಕಂದರೆ ಇದನ್ನು ನಾನು ಓವರ್ ನೈಟ್ ಸೋಕ್ ಮಾಡೋದ್ರಿಂದ ಅದು ಸೋಕ್ ಆಗ್ತಾ ಇನ್ನೂ ಉಬ್ಬುತ್ತೆ ಮತ್ತು ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಇಡ್ತಾಯಿದ್ದೀನಿ. ತುಂಬ ಮಧ್ಯ ಗಂಟಾಗಿದೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಸೊ ಕೆಲವುದೆಲ್ಲ ಒಂದು ಸಣ್ಣ ಗಂಟಾಗುತ್ತೆ, ಯಾಕಂದರೆ ಅದು ಉದ್ದಿನಬೇಳೆ ಹಾಕಿರ್ತೀವಲ್ಲ ಅದು ಗಂಟಾಗುತ್ತೆ. ಅದು ಸೋಕ್ ಆಗ್ತಾ ಎಲ್ಲ ಕರಗುತ್ತೆ. ನಾಳೆ ಬೆಳಗ್ಗೆ ಎದ್ದು ನೀವು ಸೌಟಲ್ಲಿ ಮಿಕ್ಸ್ ಮಾಡಿದರೆ ಎಲ್ಲ ಸಮ ಪ್ರಮಾಣದಲ್ಲಿ ಬರುತ್ತೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಮಧ್ಯ ಸಣ್ಣ ಗಂಟಿದೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸೊ ಬೆಳಗ್ಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ಸೋಡಾ ಬೇಕು ಅಂದರೆ ಇನ್ ಕೇಸ್ ಉಬ್ಬಿಲ್ಲ ಅಂತಂದರೆ ಸೋಡಾ ಹಾಕ್ಕೊಳ್ಳಿ. ನೀವು ಅಡುಗೆ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಸಾಕು. ಉಪ್ಪು ಸೋಡಾ ಬೇಕಂದರೆ ಸೋಡಾ ಹಾಕ್ಕೊಳ್ಳಿ, ಉಬ್ಬಿತ್ತಂದರೆ ಸೋಡಾ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ನಾನು ಕೈಯಲ್ಲೇ ಚೆನ್ನಾಗಿ ಇಸುಕ್ತಾಯಿದ್ದೀನಿ. ಗಂಟು ಈ ರೀತಿ ಇದೆ. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.